ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೇಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ರೌಡಿಗಳು ಪಾರ್ಕಿಂಗು ಕೂಡ ನೀನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ ಕೇಳಿದಾಗ, ಇಲ್ಲ ನೀನು ಕಟ್ಟಬೇಕು, ಆಗಲೇ ಕಟ್ಟಿದ್ರೆ ಏನಂತ ಈಗಲೂ ಕೂಡ ಕಟ್ಟಬೇಕು, ನಾವು ಹೇಳ್ದಾಗೆಲ್ಲ ನೀನು ಕಟ್ತಾ ಇರಬೇಕಾಗುತ್ತೆ ಅಂತ ಹೇಳಿ ಕೇಳಿದಾಗ, ನನ್ನ ಹತ್ರ ಫೋನ್ಪೇ ಇದೆ, ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಫೋನ್ಪೇ ಎಲ್ಲ ಆಗೋದಿಲ್ಲ, ಕ್ಯಾಶ್ ಕೊಡಬೇಕು ಅಂತ ಹೇಳಿ ಕೇಳಿದಾಗ, ಗೌರಿನೂ ಕೂಡ ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಸರಿ ಆಯಿತು, ನಾನು ಕ್ಯಾಶ್ ತೊಗೊಬರ್ತೀನಿ ಅಂತ ಹೇಳಿ ಕೇಳಿದಾಗ, ನೀನು ಹೆಂಡ್ತಿಗೆ ಹಂಗೆ ಸ್ವಲ್ಪ ಬುದ್ಧಿ ಹೇಳ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅವಾಗ ನಮ್ಮ ಮನೆವರೆಗೂ ಹೀಗೆ ನಡ್ಕೊಂಡು ಹೋಗೋದಕ್ಕೆ ಆಗುತ್ತಾ, ನಾನಂತೂ ಆಟೋಗೆ ಹತ್ತೋದಿಲ್ಲ, ಕಾರ್ನ ನಿಲ್ಲಿಸ್ಬಿಟ್ಟು ಹೇಗೆ ಹೋಗೋದಕ್ಕೆ ಆಗುತ್ತೆ ಅಂತ ಹೇಳಿ ಗೌರಿ ಹೇಳಿದಾಗ, ಶಂಕರ್ನು ಕೂಡ ಏನು ಮಾತಾಡ್ದಂತೆ ಗೌರಿನ ಎತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಗೌರಿನೂ ಕೂಡ ಶಂಕರ್ನ ನೋಡಿಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ. ಮಾಲಿನಿನೂ ಕೂಡ ಹರಿ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಅಶೂರಪ್ಪ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಆಯ್ಕೆ ಮಾಡಿದ್ದಾನೆ, ತಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಿದ್ಯಾ ಅಂತ ಹೇಳಿ ಅದಕ್ಕೆ ಕೇಳಿದಾಗ, ಹೌದು, ನಾನು ಅವರಿಗೆ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು ಅಂತ ಹೇಳಿ ಮಾಡಿದ್ದೆ, ಆದರೆ ಇವಾಗ ಅವ್ರನ್ನ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದಾ, ನೀನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ, ಅಲ್ಪನಿಗೆ ಅರ್ಧ ರಾತ್ರಿ ಸಿರಿ ಬಂದರೆ ಕೊಡೆ ಹಿಡಿದ್ರಂತೆ, ಆ ರೀತಿ ಆಗಿದೆ ಅವರ ಪರಿಸ್ಥಿತಿ, ಆದರೆ ನೀನು ಇದಕ್ಕೆಲ್ಲ ಎದುರ್ಕೊಂಡು ನೀನು ಕೆಲಸನ ಬಿಡೋದಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹರಿ. ನಾವು ಇಷ್ಟೆಲ್ಲ ಓದಿ ಕಷ್ಟಪಟ್ಟಿರೋದು ಏನಕ್ಕೆ, ನಾವು ಜನಗಳ ಸೇವೆ ಮಾಡಬೇಕು ಅಂತ ಅಲ್ವಾ, ಆದರೆ ಇಂಥವ್ರಿಗೆ ಸೇವೆ ಮಾಡೋ ಹಾಗಾಗಿದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಹೌದು, ನಾವು ಓದಿ ತುಂಬಾ ಕಷ್ಟಪಟ್ಟಿರ್ತೀವಿ, ಇವ್ರ ಅಧಿಕಾರ ಏನಿದ್ರು 5 ವರ್ಷ ಅಷ್ಟೇ, ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು. ಭೈರದೇವಿ ಅಮ್ಮವರು ಸತ್ತ ಮೇಲೆ ಇವ್ರ ಆಹಾರಭಾಟ ಎಲ್ಲನೂ ಕೂಡ ಜೋರಾಗಿದೆ, ಅದು ಜಾಸ್ತಿ ದಿನ ಇರೋದಿಲ್ಲ, ಇನ್ನು ಕೇವಲ ಬರೀ 5 ವರ್ಷ ಅಷ್ಟೇ, ಆದರೆ ನೀನು ನಿನ್ಪಾಡು ನೀನು ಇರು, ಆಸ್ ಎ ಫ್ರೆಂಡ್ ಆಗಿ ನಾನು ನಿನ್ನ ಜೊತೆ ಯಾವಾಗಲೂ ಕೂಡ ಇರ್ತೀನಿ ಅಂತ ಹೇಳ್ಬಿಟ್ಟು ಹರಿ ಹೇಳ್ತಾನೆ. ಶಿವರಪ್ಪ ಮತ್ತು ರುದ್ರ ಇಬ್ಬರನ್ನು ಕೂಡ, ಕೋಟಿ ಅಂದರೆ ಎಷ್ಟಿರ್ಬೋದು, ಟಾಟಾ ಬಿರ್ಲಾ ಅಂತಾನೆ ಅವ್ರ ಹತ್ರ ಎಷ್ಟಿರ್ಬೋದು ಅಂತ ಹೇಳಿ ಮಾತಾಡ್ತಾ ಇರ್ಬೇಕು, ಒಂದು 200 ಕೋಟಿ ಇರ್ಬೋದು ಅಂತ ಹೇಳಿ ಮಾತಾಡ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ಗಂಗಾ ಬಂದುಬಿಟ್ಟು, ನಾನೊಂದು ಡೀಲ್ನ ತಂದಿದ್ದೀನಿ, ಆ ಡೀಲಲ್ಲಿ ನೀವು ಮಾತಾಡಿ, ಎಲ್ಲನೂ ಕೂಡ ನಾನು ಮಾತಾಡಿದ್ದೀನಿ, ಇದರಲ್ಲಿ ಏನಾದರೂ ನೀವು ಸೈನ್ ಮಾಡ್ತು ಅಂತಂದರೆ 40% ಬರುತ್ತೆ, 400 ಕೋಟಿ ಆಫರ್ ಇದು, ಅದರಲ್ಲಿ 40% ಅಂತಂದರೆ 160 ಕೋಟಿ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದನ್ನು ಕೇಳ್ಬಿಟ್ಟು ರುದ್ರ ಮತ್ತು ಶಿವರಪ್ಪ ತುಂಬಾ ಶಾಕ್ ಆಗ್ತಾರೆ. ಏನು ಹೇಳ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ಹೌದು, ಇದರಲ್ಲಿ ಪ್ರಾಫಿಟ್ ಇದೆ, ನಾನು ಮಾತಾಡಿದ್ದೀನಿ, ನೀವು ಉಮೇಶ್ ಜೊತೆ ಮಾತಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಅಂತ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಹೌದಾ, ನೀನು ಏನು ಮಾಡ್ತೀವಿ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ, ನೀನು ಎಲ್ಲಿ ಫ್ಲೇವರ್ ಕೊಡ್ತೀಯೋ ಅಥವಾ ಮಣ್ಣು ಹಾಕ್ತೀಯೋ, ಜಡಿ ಮಣ್ಣು ಹಾಕಿ ಸಿಮೆಂಟ್ ಕಲ್ಲು ಹಾಕಿ ನೀನು ರೋಡ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ಆದರೆ ನೀನು ಎಲ್ಲೂ ರೋಡ್ ಮಾಡ್ತೀಯ ಅಲ್ಲಿ ಹೇಳು, ಅಲ್ಲಿ ನಾವಂತೂ ಓಡಾಡೋದಿಲ್ಲ, ಆದರೆ ನನಗೆ ಮುಂಚಿತವಾಗಿ ನನಗೆ ಕಮಿಷನ್ ಏನಿದೆ ಅದನ್ನು ಬಂದುಬಿಟ್ರೆ ನೀನು ಏನು ಬೇಕಿರೋ ಮಾಡ್ಕೊ, ನಾನು ಅದನ್ನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಫೋನಲ್ಲಿ ನಗಾಡ್ತಿರ್ತಾರೆ. ಅಷ್ಟಲ್ಲಾಗಲಿ ಭೂವಿನೂ ಕೂಡ, ಅಪ್ಪ ನನಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ, ಇನ್ನೂ ಎಷ್ಟೊತ್ತಪ್ಪ ನನಗೆ ಬೇಗ ತಂದುಕೊಡು ಅಂತ ಹೇಳಿ ಕೇಳಿದಾಗ, ಸ್ಮೆಲ್ಗೆ ಹೊಟ್ಟೆ ತುಂಬಾ ಚುರಂತಿದೆ ಅಂತ ಹೇಳಿ ಹೇಳಿದಾಗ, ಅಣ್ಣನ ಕೈ ರುಚಿ ಅಂದರೆ ಸುಮ್ಮನೆ ರೌಡಿ ಬೇಬಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು, ನನಗೆ ಹೀಗೆ ಮಾತಾಡ್ಕೊಂಡಿರ್ತೀರಾ ಅಥವಾ ನನಗೆ ಊಟ ಬಡಿಸ್ತೀರಾ ಅಂತ ಹೇಳಿ ಭೂವಿ ಆಗ ಗೌರಿನೂ ಕೂಡ, ಏನು ಇವತ್ತು ನೀವೇ ಹೋಗಿ ಅಡುಗೆ ಮಾಡ್ತಿದ್ದೀರಲ್ಲ, ಏನು ವಿಶೇಷ ಇರ್ಬೋದು ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾ, ಹಾಗೇನಿಲ್ಲ, ನಾರ್ಮಲ್ ಆಗಿಯೇ ಎಲ್ಲರೂ ಕೂಡ ನೋಡ್ಕೋಬೇಕಲ್ವಾ, ಅದು ಅಲ್ದಂತಾನೆ ಅವ್ವ ಹೇಳಿದ್ರಲ್ವಾ, ನಾನು ಹೋದ್ಮೇಲೆ ಮನೆ ಜವಾಬ್ದಾರಿ ಎಲ್ಲನೂ ಕೂಡ ನಿಂದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನೇ ಮಾಡಿದೆ ಅಡುಗೆನ, ನೀವು ಕೂಡ ಊಟ ಮಾಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಬಡಿಸ್ತಾ ಇರ್ತಾರೆ. ಹೇಗಿದೆ ಊಟ ಅಂತ ಹೇಳ್ಬಿಟ್ಟು ಕೇಳಿದಾಗ, ಭೂವಿನೂ ಕೂಡ ಊಟ ಮಾಡಿಬಿಟ್ಟು ತುಂಬಾ ರುಚಿಯಾಗಿದೆ ಅಪ್ಪ, ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಾ, ಅಷ್ಟೊಂದು ರುಚಿಯಾಗಿದೆಯಾ ಅಂತ ಹೇಳಿ ಗೌರಿ ಕೇಳಿದಾಗ, ಹೌದಮ್ಮ ಬಾ ನಿನಗೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಗೌರಿಗೂ ಕೂಡ ತಿನ್ನಿಸ್ತಾರೆ. ವಾವ್ ಜೋಗಿಯವರು, ಏನಿದು ಇಷ್ಟು ಚೆನ್ನಾಗಿ ಮಾಡಿದಿರಲ್ಲ ಅಂತ ಹೇಳಿ ಕೇಳಿದಾಗ, ಹೌದು, ರುಚಿ ಅಂದರೆ ಸುಮ್ಮನೆನಾ ಅಂತ ಹೇಳಿ ಕೇಳಿದಾಗ, ಇದನ್ನು ಕಮೆಂಟಾ ಕಾಂಪ್ಲಿಮೆಂಟ್ರಾ ಅಂತ ಹೇಳಿ ಶಂಕರ್ ಕೇಳ್ತಾನೆ. ಕಮೆಂಟ್ ಅಲ್ಲ ಅಣ್ಣ, ಕಾಂಪ್ಲಿಮೆಂಟ್ರೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಾ ಶಂಕರ್ ನೀನು ಕೂತ್ಕೊಂಡು ಊಟ ಮಾಡು ಅಂತ ಹೇಳಿ ಪಾರ್ವತಿ ಹೇಳ್ತಾಳೆ. ನಾನು ಆಮೇಲೆ ಊಟ ಮಾಡ್ತೀನಿ, ಫಸ್ಟು ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನೇ ಅಡುಗೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ಬಿಡಿ ನೀನು ಪ್ರತಿದಿನ ಮಾಡ್ತೇನೆ, ನಾನು ಅಪರೂಪಕ್ಕೆ ಮಾಡೋದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಶಂಕರಂಗೆ ಊಟ ಮಾಡಿಸ್ತಾ ಇರ್ತಾಳೆ ಪಾರ್ವತಿ. ಅತ್ತೆ, ನೀವು ಇಷ್ಟಕ್ಕೆ ಶಾಕ್ ಆದರೆ ಹೇಗೆ, ಇನ್ನೂ ಕೂಡ ಶಾಕಿಂಗ್ ವಿಷಯ ಇದೆ ಗೊತ್ತಾ ನಿಮಗೆ, ನಾವು ಮಾರ್ಕೆಟ್ಗೆ ಹಣ್ಣು ತರಕಾರಿ ತರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ವಲ್ಲ, ಅಲ್ಲಿ ಏನೇನಾಯಿತು ಅಂತ ನೀವೇನಾದರೂ ಕೇಳಿಬಿಟ್ರೆ ನಿಜವಾಗ್ಲೂ ನೀವು ತುಂಬಾ ಶಾಕ್ ಆಗೋಗ್ತೀರಾ, ಅಷ್ಟು ಬದಲಾಗಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಮಾರ್ಕೆಟ್ಗೆ ಹೋದಾಗ ಈ ಥರ ಎಲ್ಲ ಗಲಾಟೆಗಳಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ, ಹಾಗಿದ್ರೆ ಈ ಮನೇಲಿ ನಾನೇ ಮೊದಲನೇ ರೌಡಿ ಬೇಬಿ ಅಂತ ಹೇಳ್ಬಿಟ್ಟು ರೌಡಿ ಅಂತ ಹೇಳಿ ಭೂವಿ ಹೇಳ್ತಾಳೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಿರ್ತಾರೆ. ಶಂಕರನು ಕೂಡ ಏನು ಮಾತಾಡಿದ್ರೆ, ಪಾರ್ವತಿ ಮತ್ತು ಭೂವಿ ಇಬ್ಬರೂ ಕೂಡ ಆಟ ಆಡ್ತಾ ಇರ್ಬೇಕಾದ್ರೆ, ನೀನು ಎಲ್ಲದರಲ್ಲೂ ಸೋತೋದೆ, ಎಲ್ಲ ಗೇಮು ನಾನೇ ಗೆದ್ದಿರೋದು ಗೊತ್ತಾ ಅಂತ ಹೇಳ್ಬಿಟ್ಟು ಭೂವಿ ಹೇಳಿದಾಗ, ಹೌದಾ, ಈ ಗೇಮ್ನ ನೀನು ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಆಗೋದಿಲ್ಲ, ಬಾ ಕುತ್ಕೋ ಅಂತ ಹೇಳ್ಬಿಟ್ಟು, ಅಯ್ಯೋ ಇದಕ್ಕೆ ಕಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ವ ತಗೋ, ನೀನು ಮಾತ್ರ ತಗೋ, ಹೋಗಿ ಮಲ್ಕೋಗು ಅಂತ ಹೇಳಿ ಶಂಕರ ಹೇಳಿದಾಗ, ಇಲ್ಲ, ನನ್ನ ಮಗಿನ ಜೊತೆ ಆಟ ಆಡ್ತಿದ್ದೀನಿ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಅಪ್ಪ ನಾನಂತೂ ಎಲ್ಲ ಗೇಮಲ್ಲೂ ಗೆದ್ದಿದ್ದೀನಿ. ಪಾರ್ವತಿ ಅವ್ವ ಅಂತೂ ಎಲ್ಲದರಲ್ಲೂ ಸೋತೋಗೈತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ವ ನೀನು ಸುಮ್ಮನೆ ತಮಾಷೆ ಎಲ್ಲ ಮಾಡೋಕೆ ಹೋಗಬೇಡ, ಈಗ ಮಾಡಿದೆ ತಿಂದ್ಬಿಟ್ಟು ಹೋಗಿ ಮಲ್ಕೋ ಹೋಗೋ, ಹೇಳೋದನ್ನು ಕೇಳು ಫಸ್ಟು ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾಳೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಗೌರಿನೂ ಕೂಡ ಅತ್ತೆ ಟ್ಯಾಬ್ಲೆಟ್ ತೊಗೊಂಡ್ರ ಅಂತ ಹೇಳಿ ಕೇಳಿದಾಗ, ಈಗಷ್ಟೇ ಟ್ಯಾಬ್ಲೆಟ್ನ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನಂತೂ ತುಂಬ ಎಲ್ಲ ಗೇಮಲ್ಲೂ ಗೆದ್ದೆ, ಪಾರ್ವತವನೇ ಸೋತೋಗಿದ್ದು ಅಂತ ಹೇಳಿ ಈಗ ನಗ್ತಾ ಇರ್ತಾರೆ ಶಂಕರ ಮತ್ತು ಭೂ ಇಬ್ಬರೂ ಕೂಡ. ಆಗ ಗೌರಿನೂ ಕೂಡ ಹೋಗು ಟೈಮ್ ಆಯಿತು ಮಲ್ಕೋಗು ಅಂತ ಹೇಳಿ ಕೇಳಿದಾಗ, ಇಲ್ಲ ನಾನು ಇವತ್ತು ಅಪ್ಪನ ತೊಡೆ ಮೇಲೆ ಮಲ್ಕೋಬೇಕು, ನನಗೆ ಅಪ್ಪನ ತೊಡೆ ಮೇಲೆ ಮಲ್ಕೋಬೇಕು ಅಂತೇಳಿ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ನಿನಗಿಂತ ಹೆಚ್ಚ ಭಾರವನ್ನು ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಮಲಗಿಸ್ಕೊಳ್ತಾನೆ. ಆಗ ಗೌರಿನೂ ಕೂಡ ಮುನ್ಸ್ಕೊಂಡು ಕೂತಿರೋದನ್ನು ನೋಡ್ಬಿಟ್ಟು, ನಿಮ್ಮ ಮಗಳು ಮಾತ್ರ ಕೇರ್ ಮಾಡ್ತೀರಾ, ನನಗೂ ಕೂಡ ನಿಮ್ಮ ತೊಡೆ ಮೇಲೆ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟೇ ತಾನೇ ಬನ್ನಿ, ಅದಕ್ಕೇನಂತೆ ನಾನು ಕೂಡ ತೊಡೆ ಮೇಲೆ ಮಲಗಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಲಗಿಸ್ಕೊಂಡು ಅವರಿಬ್ಬರು ಮಲ್ಕೊಳ್ತಿದ್ದಂಗೆ ಶಂಕರನು ಕೂಡ ಬ್ಲ್ಯಾಕ್ ಬಟ್ಟೆ ಮುಖ ಕಂಡಿರೋ ಥರ ಬಟ್ಟೆಯನ್ನು ಕೂಡ ಹಾಕೊಂಡು ಬ್ಲ್ಯಾಕ್ ಬಟ್ಟೆ ಹಾಕೊಂಡು ಅಲ್ಲಿಂದ ಹೋಗ್ತಾನೆ. ಅವಾಗ ನೋಡಿದ್ರೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ರುದ್ರಣ್ಣನ ಹೆಸರು ಹೇಳ್ತಿದ್ದಂಗೆ ಎಲ್ಲರೂ ಕೂಡ ದುಡ್ಡು ಕೊಡ್ತಾ ಇರೋದೇ, ಇಷ್ಟು ಕಲೆಕ್ಷನ್ ನಾವು ನೋಡೇ ಇರಲಿಲ್ಲ, ರುದ್ರಣ್ಣನ ಜೊತೆ ಇದ್ದುದಕ್ಕೂ ಸಾರ್ಥಕ ಆಯಿತು, ತುಂಬ ಕಲೆಕ್ಷನ್ನ ಲೆಕ್ಕ ಆಗ್ತಾ ಇರುವಷ್ಟು ಕಲೆಕ್ಷನ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಅಲ್ದಂತಾನೆ ಅಣ್ಣ, ಆ ಶಂಕರನ ನೋಡ್ದ ನೀನು ದುಡ್ಡು ರೌಡಿ ಥರ ಇದ್ದ, ಆದರೆ ಇವಾಗ ನೋಡ್ದ ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಕೂತಿರುವಂತಹ ಇಲಿ ಆಗೋಗಿದ್ದಾನೆ ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟಲ್ಲಾಗಲಿ ರೌಡಿಗಳ ಮುಂದಕ್ಕೆ ಶಂಕರ ಮತ್ತು ಅವನ ಜೊತೆಗಿದ್ದಂತಹ 4 ಜನ ರೌಡಿಗಳು ಕೂಡ ಬರ್ತಾರೆ. ಏನ್ರಲ್ಲ, ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ನೀವು, ಏನು ವಿಷಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಶಂಕರನು ಕೂಡ ಏನು ಮಾತಾಡೋದಿಲ್ಲ, ನಾವು ಯಾರು ಏನು ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಾ, ಇಲ್ಲಿಂದ ಹೋಗ್ತಾರೆ, ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ರೌಡಿಗಳು ಹೇಳ್ತಾರೆ. ಆಗ ಶಂಕರ ಕೂಡ ಸಿಗ್ನಲ್ ಕೊಡ್ತಿದ್ದಂಗೆ ಅಲ್ಲೇ ಇದ್ದಂತಹ 4 ರೌಡಿಗಳು ಕೂಡ ಆ ರೌಡಿಗಳಿಗೆ ಹೋಗ್ಬಿಟ್ಟು ಚೆನ್ನಾಗಿ ಹಿಗ್ಗ ಮುಗ್ಗ ಹೊಡೆದಾಕ್ಬಿಡ್ತಾರೆ. ಆಗ ಅಣ್ಣ ನಿಂದ ಅಮ್ಮಯ್ಯ ಅಂತೀವಿ, ತಪ್ಪಾಯಿತು, ನಮ್ಮನೆ ಬಿಟ್ಬಿಡ್ರಣ್ಣ, ಬೇಡ ಅಣ್ಣ, ಇನ್ನು ಏನಕ್ಕೂ ಕೆಲಸಕ್ಕೆ ಕೈ ಹಾಕಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಾ, ಹಾಗೆ ನಿಮ್ಮನ್ನೆಲ್ಲರೂ ಕೂಡ ಬಿಟ್ಬಿಡ್ಬೇಕಾ ಅಂತ ಹೇಳ್ಬಿಟ್ಟು ಶಂಕರ ಕೇಳಿದಾಗ, ಹೌದಣ್ಣ ತಪ್ಪಾಯಿತು, ಬಿಟ್ಬಿಡಿ ನಮ್ಮನ್ನ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸರಿ ಹಾಗಿದ್ರೆ ನಿಮ್ಮನ್ನೆಲ್ಲರೂ ಕೂಡ ಬಿಟ್ಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಕೈಯಲ್ಲಿದ್ದಂಥ ಗನ್ನ ತಗೊಂಡು ಅಲ್ಲಿದ್ದಂಥ ರೌಡಿಗಳಿಗೆ ಎಲ್ಲರಿಗೂ ಕೂಡ ಶೂಟ್ ಮಾಡಿಬಿಟ್ಟು ಮರಕ್ಕೆ ನೇಣಾಕ್ತಾರೆ, ತಲೆ ಕೆಳಕಾಗಿ ಮಾಡಿಬಿಟ್ಟು. ಆಗ ಎಲ್ಲರೂ ಕೂಡ ನ್ಯೂಸ್ ಅವರು ಮತ್ತು ಜನಗಳು ಎಲ್ಲರೂ ಕೂಡ ಸೇರಿರ್ತಾರೆ. ನ್ಯಾಯ ಕಾಪಾಡೋದಕ್ಕೆ ಅಣ್ಣ ಬರ್ತಾನೆ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಭೂ ಎದೇಳು, ಟೈಮ್ ಆಯಿತು, ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಗೌರಿ ಇಬ್ಬರಿಸ್ತಾ ಇರ್ಬೇಕಂದ್ರೆ, ಇಲ್ಲ ಅಮ್ಮ, ಅಪ್ಪನ ಎದೆ ಮೇಲೆ ಮಲ್ಕೊಂಡ್ರೆ ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ನಾನು ಮಲ್ಕೊಳ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳಿ ಕೇಳಿದಾಗ, ಟೈಮ್ ಆಗುತ್ತೆ, ನಿನ್ನ ಬದಲು ನಾನು ಸ್ಕೂಲ್ಗೆ ಹೋಗೋದಕ್ಕೆ ಆಗುತ್ತಾ, ಹೋಗು ಅಂತ ಹೇಳ್ಬಿಟ್ಟು ಕಳಗಿಸ್ತಾಳೆ. ಮಗಳಿದ್ರೆ ಸಾಕು, ಎಲ್ಲ ಪ್ರೀತಿನೂ ಮಗಳಿಗೆ ಕೊಡ್ತಾರೆ, ನಾನು ಅಂತಂದರೆ ಕೇರೇ ಇಲ್ಲ ಅಲ್ವಾ ನಿಮಗೆ ಅಂತ ಹೇಳಿ ಬೈಕೊಂಡು ಹೋಗ್ತಾ ಇರ್ತಾಳೆ. ಶಂಕರ ಹೇಳ್ಕೊಳ್ತಾನೆ, ನೀವು ಬಂದಿದ್ದು ನನಗೆ ಚೆನ್ನಾಗಿ ಗೊತ್ತು, ನೀವು ಬರೋ ಟೈಮಲ್ಲಿ ನಿಮ್ಮ ಹೆಜ್ಜೆ ಶಬ್ದ ಹಾಗೆ ನೀವು ಬರ್ತಾ ಇದ್ದಂಗೆ ಆ ಎದೆ ಬಡಿತ ಜೋರಾಗುತ್ತೆ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ. ಆಗ ಗೌರಿನೂ ಕೂಡ ಎದೆ ಇರೋದು ಈ ಕಡೆ ಬಲ್ದಗಡೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಗೊತ್ತಾಗೋಯ್ತಾ ಅಂತ ಹೇಳಿ